Dear students, in the last class we have discussed some introductory part of the chapter electricity. The things which we have discussed already is the source of all types of electricity is charge. Electricity may be any kind, maybe it is a static electricity or it may be electric current. The source of all these types of electricity is a charge. So charges are of two types. This we have studied, positive charge and negative charge, and charge is measured in SI unit. The SI unit to measure the charge is called coulomb. This we have studied. We have also studied what is 1 coulomb. 1 coulomb is defined as the amount of charges or number of charges which repel an equal and similar charge with the force of 9 into 10 to the power of 9 Newton when placed in vacuum at the distance of 1 meter from it. ಒಂದು ವ್ಯಾಕ್ಯೂಮ್ ಚೇಂಬರ್ನಲ್ಲಿ ಒಂದಷ್ಟು ಪಾಸಿಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲನ್ನು ಇಟ್ಟು ಅದರಿಂದ 1 ಮೀಟರ್ ದೂರದಲ್ಲಿ ಇನ್ನಷ್ಟು ಪಾಸಿಟಿವ್ ಚಾರ್ಜ್ಡ್ ಪಾರ್ಟಿಕಲನ್ನು ಇಟ್ಟಾಗ ಆಟೋಮೆಟಿಕಲಿ ಲೈಕ್ ಚಾರ್ಜಸ್ ಇರೋದ್ರಿಂದ ರಿಪೊಲ್ಯೂಷನ್ ಆಗುತ್ತೆ. ಆ ರಿಪೊಲ್ಯೂಷನ್ ಫೋರ್ಸು 9 ಇಂಟು 10 ಟು ದ ಪವರ್ ಆಫ್ 9 ನ್ಯೂಟನ್ ಆಗಬೇಕಾದ್ರೆ ನಾವು ಎಷ್ಟು ಚಾರ್ಜ್ಡ್ ಪಾರ್ಟಿಕಲನ್ನು ತೆಗೆದುಕೊಂಡಿದ್ದೋ ಅಷ್ಟು ಚಾರ್ಜ್ಡ್ ಪಾರ್ಟಿಕಲ್ ಒಟ್ಟಿಗೆ ನಾವು 1 ಕುಲುಂಬ್ ಅಂತ ಹೇಳ್ತೀವಿ. ದಿಸ್ ವಿ ಹ್ಯಾವ್ ಸ್ಟಡಿಡ್ ಆಲ್ರೆಡಿ ಆ್ಯಂಡ್ ವಿ ಆಲ್ಸೋ ಸ್ಟಡಿಡ್ ಲೈಕ್ ಚಾರ್ಜಸ್ ರಿಪೆಲ್. ಪಾಸಿಟಿವ್ ಚಾರ್ಜ್ ರಿಪೆಲ್ ಪಾಸಿಟಿವ್ ಚಾರ್ಜ್ಡ್ ಪಾರ್ಟಿಕಲ್. Then unlike charges attract each other. That means positive charged particles attract negative charged particle. That we have studied. Then in introductory part we also studied charged particles, they flow in the conductor. Conductor nalli charged particles andre positively charged particle and negative charged particles they move ಅನ್ನೋದನ್ನು ನಾವು ಕಲ್ತಿದ್ದೇವೆ. ಆ ಮೂಮೆಂಟನ್ನು ದ ಫ್ಲೋ ಆಫ್ ಚಾರ್ಜಸ್ನೇ ಎಲೆಕ್ಟ್ರಿಕ್ ಕರೆಂಟ್ ಅಂತ ಕೂಡ ಕರೆದಿದ್ದೀವಿ ನಾವು. ಸೊ 1 ಸೆಕೆಂಡ್ನಲ್ಲಿ ಒಂದು ಕಂಡಕ್ಟರ್ನ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ನಲ್ಲಿ ಎಷ್ಟು ಚಾರ್ಜ್ಡ್ ಪಾರ್ಟಿಕಲ್ಸ್ ಮೂವ್ ಆಗುತ್ತೆ ಅನ್ನೋ ಅಮೌಂಟನ್ನು ನಾವು ಎಲೆಕ್ಟ್ರಿಕ್ ಕರೆಂಟ್ ಅಂಥೇಳಿ ಕರಿತೀವಿ. ಸೊ ಎಲೆಕ್ಟ್ರಿಕ್ ಕರೆಂಟ್ ಈಸ್ ಈಕ್ವಲ್ ಟು ನೆಟ್ ಚಾರ್ಜ್, ದಟ್ ಮೀನ್ಸ್ ನಂಬರ್ ಆಫ್ ಅಥವಾ ಟೋಟಲ್ ನಂಬರ್ ಆಫ್ ಚಾರ್ಜಸ್ ಪಾಸ್ ಥ್ರೂ ಎ ಪರ್ಟಿಕ್ಯುಲರ್ ಪಾಯಿಂಟ್ ಇನ್ ಯೂನಿಟ್ ಟೈಮ್. 1 ಸೆಕೆಂಡಲ್ಲಿ ಎಷ್ಟು ಚಾರ್ಜ್ಡ್ ಪಾರ್ಟಿಕಲ್ ಮೂವ್ ಆಗುತ್ತೆ ಅನ್ನೋದು. ಸೊ ಎಲೆಕ್ಟ್ರಿಕ್ ಕರೆಂಟನ್ನು ಇಂಟೆನ್ಸಿಟಿ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂತ ತೆಗೆದುಕೊಳ್ಳೋದಾದರೆ ಐ ಎಂಬ ಸಿಂಬಲ್ ತಗೊಳ್ತೀವಿ. ಐ ಈಸ್ ಈಕ್ವಲ್ ಟು ಕ್ವಾಂಟಿಟಿ ಆಫ್ ಚಾರ್ಜಸ್, ದಟ್ ಮೀನ್ಸ್ ಕ್ಯೂ, ಆ್ಯಂಡ್ ಟಿ ಈಸ್ ರೆಪ್ರೆಸೆಂಟೆಡ್ ಬೈ time is represented by t. So the equation is in this form, I is equal to q by t. Then we also studied electric current is expressed by a unit called ampere. Electric current ಅನ್ನು ಆಂಪೇರ್ ಎಂಬ ಯೂನಿಟ್ನಲ್ಲಿ ನಾವು ಅಳಿತೀವಿ ಅನ್ನುವಂಥದ್ದನ್ನು ಕೂಡ ಕಲ್ತಿದ್ದೀವಿ. 1 ಆಂಪೇರ್ ಅಂತ ಹೇಳಿದ್ರೆ 1 ಆಂಪೇರ್ ಈಸ್ ಈಕ್ವಲ್ ಟು 1 ಕುಲುಂಬ್ ಬೈ 1 ಸೆಕೆಂಡ್ ಅಂತ ಆಗುತ್ತೆ. ಸೊ ದಟ್ ಕ್ಯಾನ್ ಬಿ ಸಿಂಬಾಲಿಕಲಿ ರೆಪ್ರೆಸೆಂಟೆಡ್ ಬೈ 1 ಆಂಪಿಯರ್ ಈಸ್ ಈಕ್ವಲ್ ಟು 1 ಕುಲುಂಬ್ ಬೈ 1 ಸೆಕೆಂಡ್. ಸೊ ಈ ಎಲೆಕ್ಟ್ರಿಕ್ ಕರೆಂಟನ್ನು ಅಳೆಯುವಂತಹ ಉಪಕರಣಕ್ಕೆ ಆ್ಯಮ್ಮೀಟರ್ ಅಂತ ಕರಿತೀವಿ. ಆ್ಯಮ್ಮೀಟರ್ ಈಸ್ ಯೂಸ್ಡ್ ಟು ಮೆಷರ್ ದ ಎಲೆಕ್ಟ್ರಿಕ್ ಕರೆಂಟ್ ಇನ್ ದ ಸರ್ಕ್ಯೂಟ್. ದಿಸ್ ಇಸ್ ದ ಆ್ಯಮ್ಮೀಟರ್. ಇಲ್ಲಿ ಈ ಮೀಟರ್ನಲ್ಲಿ ಇಲ್ಲಿ ಎ ಅಂತ ಬರೆದಿರುತ್ತೆ, ಅದು ಆ್ಯಮ್ಮೀಟರ್ ಅಂತ. So this is the diagram of electric circuit. Electric circuit is a path which helps to the flow of electricity. Electricity flow ಆಗಲಿಕ್ಕೆ ಬೇಕಾಗುವಂತಹ ಎಲ್ಲ ವ್ಯವಸ್ಥೆಗಳ ಜೋಡಣೆಯನ್ನು ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಂತ ಕರಿತೀವಿ. ಈ ಜೋಡಣೆಯಲ್ಲಿ ಏನಿದೆ ಅಂತ ಹೇಳಿದ್ರೆ ಸೆಲ್ ಇದೆ, ಕಂಡಕ್ಟಿಂಗ್ ವಯರ್ ಆ್ಯಂಡ್ ಬಲ್ಬ್, ಆ್ಯಮ್ಮೀಟರ್, ದಿಸ್ ಈಸ್ ಕೀ ಅದರ್ವೈಸ್ ಕಾಲ್ಡ್ ಸ್ವಿಚ್ ಇದೆ. ಸ್ವಿಚ್ ಆನ್ ಆಫ್ ಮಾಡಬಹುದು. ಸೊ ಸ್ವಿಚ್ ಆನ್ ಮಾಡಿದ್ರೆ ದಟ್ ಮೀನ್ಸ್ ಇಲ್ಲಿ ಡಾಟ್ ಇಟ್ಟರೆ ಸ್ವಿಚ್ ಈಸ್ ಆನ್ ಅಂತ. ಈ ಡಾಟ್ ಇಲ್ಲದೇ ಬರೀ ಬ್ರಾಕೆಟ್ ಇದ್ದರೆ ದಟ್ ಈಸ್ ಕಾಲ್ಡ್ ಸ್ವಿಚ್ ಈಸ್ ಆಫ್ ಅಂತ. ಓಕೆ, ಸೊ ಇದು ಒಂದು ಸಿಂಪಲ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ನ ಚಿತ್ರ. ದೆನ್ ಎಲೆಕ್ಟ್ರಿಕ್ ಕರೆಂಟ್ ಮೀನ್ಸ್
ಫ್ಲೋ ಆಫ್ ಚಾರ್ಜಸ್ ಅಂತ ಹೇಳಿದೆ. ಮೊದಲು ಎಲೆಕ್ಟ್ರಾನ್ ಇದೆ ಅನ್ನೋದಂಥದ್ದು ಗೊತ್ತಿರಲಿಲ್ಲ. ಅಂಥ ಕಾಲದಲ್ಲಿ ಎಲೆಕ್ಟ್ರಿಸಿಟಿ ಅಂದರೆ ಏನಂತ ತಿಳ್ಕೊಂಡಿದ್ರು ಅಂದರೆ, ಎಲೆಕ್ಟ್ರಿಕ್ ಕರೆಂಟ್ ಅಂತ ಹೇಳಿದ್ರೆ ಫ್ಲೋ ಆಫ್ ಪಾಸಿಟಿವ್ ಚಾರ್ಜ್ಡ್ ಪಾರ್ಟಿಕಲ್ ಫ್ರಮ್ ಪಾಸಿಟಿವ್ ಟರ್ಮಿನಲ್ ಟು ನೆಗೆಟಿವ್ ಟರ್ಮಿನಲ್ ಅಂತ ತಿಳ್ಕೊಂಡಿದ್ರು. ಸೊ ಅದು ಸಂಪ್ರದಾಯ, ಕನ್ವೆನ್ಷನ್ ಅಂಥೇಳಿ. ಆ ಕನ್ವೆನ್ಷನ್ನೇ ನಂಬಿಕೆ ಇಟ್ಕೊಂಡು ಎಲ್ಲಿಂದ ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್ ಇನ್ನೊಂದು ಕಡೆಗೆ ಹೋಗುತ್ತೋ ಆ ಡೈರೆಕ್ಷನನ್ನು ಆ್ಯರೋ ಹಾಕಿ ಎಲೆಕ್ಟ್ರಿಕ್ ಕರೆಂಟ್ ಅಂತ ಹೇಳಿ ತೋರಿಸಿದ್ರು. ಡೈರೆಕ್ಷನ್ ಆಫ್ ದ ಎಲೆಕ್ಟ್ರಿಕ್ ಕರೆಂಟ್ ಅಂತ ತೋರಿಸ್ತಾ ಇದ್ರು. ದಿಸ್ ಈಸ್ ಕಾಲ್ಡ್ ಕನ್ವೆನ್ಷನಲ್ ಕರೆಂಟ್. ಸೊ ವಾಟ್ ಈಸ್ ಕನ್ವೆನ್ಷನಲ್ ಕರೆಂಟ್? ಕನ್ವೆನ್ಷನಲ್ ಕರೆಂಟ್ ಈಸ್ the direction of the movement of positively charged particles from positive terminal to negative terminal, or otherwise conventional current is the flow of positively charged particles. The flow of positively charged particle is called convention current. ಸೊ ದಿಸ್ ವಾಸ್ ಕನ್ವೆನ್ಷನಲ್ ಕರೆಂಟ್ ಅಂತ ಯಾಕೆ ಕರೆಯೋದು ಅಂದರೆ, ಕನ್ವೆನ್ಷನಲ್ ಸಂಪ್ರದಾಯ. ಎಲೆಕ್ಟ್ರಾನ್ ಸಂಶೋಧನೆ ಆಗಲಿಕ್ಕಿಂತ ಮುಂಚೆ ಈ ರೀತಿ ಎಲೆಕ್ಟ್ರಿಸಿಟಿ ಅಂದರೆ ಏನು ತಿಳ್ಕೊಂಡಿದ್ರು ಅಂದರೆ, ಪಾಸಿಟಿವ್ ಚಾರ್ಜ್ಡ್ ಪಾರ್ಟಿಕಲ್ಸ್ ಮೂವಿಂಗ್ ಫ್ರಮ್ ಒನ್ ಎಂಡ್ ಆಫ್ ದ ಕಂಡಕ್ಟರ್ ಟು ಅನದರ್ ಎಂಡ್ ಆಫ್ ದ ಕಂಡಕ್ಟರ್ ಅಂತ ತಿಳ್ಕೊಂಡಿದ್ರು. ಸೊ ಅದನ್ನು ನಾವು ಇವತ್ತೇನಂತ ಕರಿತೀವಿ, ಕನ್ವೆನ್ಷನಲ್ ಕರೆಂಟ್ ಅಂತ ಹೇಳಿ ಕರಿತೀವಿ. ಬಟ್ ವಿ ನೋ there is another flow that is called flow of electrons. ಈ ಪಾಸಿಟಿವ್ ಚಾರ್ಜ್ಡ್ ಪಾರ್ಟಿಕಲ್ ಹೇಗೆ ಮೂವ್ ಆಗುತ್ತೋ ಅದೇ ರೀತಿ ನೆಗೆಟಿವ್ ಚಾರ್ಜ್ಡ್ ಪಾರ್ಟಿಕಲ್ಸ್ ಎಲೆಕ್ಟ್ರಾನ್ಸು ಮೂವ್ ಆಗುತ್ತೆ. ಬಟ್ ಅದು ಮೂವ್ ಆಗೋದು ಆಪೋಸಿಟ್ ಡೈರೆಕ್ಷನಲ್ಲಿ. ಯಾವುದು? ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್ಸ್ನ ಡೈರೆಕ್ಷನಿಗೆ ಅಪೋಸಿಟ್ ಡೈರೆಕ್ಷನಲ್ಲಿ ಎಲೆಕ್ಟ್ರಾನ್ ಮೂವ್ ಆಗುತ್ತೆ. ಸೊ ದಟ್ ಈಸ್ ಕಾಲ್ಡ್ ಎಲೆಕ್ಟ್ರಿಕ್ ಕರೆಂಟ್ ಅಂತ. ಸೊ ಎಲೆಕ್ಟ್ರಿಸಿಟಿ ಈಸ್ consists of two type of current. One is conventional current and another one is electric current. So ಅದನ್ನು ನಾವು ಇಲ್ಲಿ ಕಾಣಬಹುದು. In electric circuit, the direction of electric current is taken as opposite to the direction of flow of electron. ಸೊ ಎಲೆಕ್ಟ್ರಿಕ್ ಕರೆಂಟ್ ಅಂತ ಹೇಳಿದ್ರೆ ಕನ್ವೆನ್ಷನಲ್ ಕರೆಂಟ್. ಆ ಕನ್ವೆನ್ಷನಲ್ ಕರೆಂಟ್ ಅನ್ನುವಂಥದ್ದು ಯಾವಾಗಲೂ ಆಪೋಸಿಟ್ ಟು ದ ಫ್ಲೋ ಆಫ್ ಎಲೆಕ್ಟ್ರಾನ್. ಸೊ ಎಲೆಕ್ಟ್ರಿಸಿಟಿ ಅಂತ ಹೇಳಿದ್ರೆ ಸರ್ಕ್ಯೂಟ್ನಲ್ಲಿ ಎಲೆಕ್ಟ್ರಿಕ್ ಕರೆಂಟ್ ಆ್ಯಂಡ್ ಕನ್ವೆನ್ಷನಲ್ ಕರೆಂಟ್ ಅಂತ ಎರಡು ರೀತಿ ಇದೆ, ಅಥವಾ ಎಲೆಕ್ಟ್ರಾನ್ ಕರೆಂಟ್ ಮತ್ತು ಕನ್ವೆನ್ಷನಲ್ ಕರೆಂಟ್ ಅಂತ. ಸೊ ಎಲೆಕ್ಟ್ರಾನ್ ಫ್ಲೋ ಫ್ರಮ್ ನೆಗೆಟಿವ್ ಟರ್ಮಿನಲ್ ಟು ಪಾಸಿಟಿವ್ ಟರ್ಮಿನಲ್, ಇದನ್ನು ನಾವು ಎಲೆಕ್ಟ್ರಾನ್ ಕರೆಂಟ್ ಅಂತ ಕರಿತೀವಿ. ದೆನ್ electric current flows from positive terminal to negative terminal, that is called conventional current ಅಂತ. ಸೊ ಎಲೆಕ್ಟ್ರಿಸಿಟಿನಲ್ಲಿ ಕನ್ವೆನ್ಷನಲ್ ಕರೆಂಟ್ ಅಂತಿದೆ, ದಟ್ ಈಸ್ ದ ಫ್ಲೋ ಆಫ್ ಪಾಸಿಟಿವ್ ಚಾರ್ಜ್ಡ್ ಪಾರ್ಟಿಕಲ್. ಎಲೆಕ್ಟ್ರಿಕ್ ಕರೆಂಟ್ ಅಂತಿದೆ, ದಟ್ ಈಸ್ ದ ಫ್ಲೋ ಆಫ್, ಅಥವಾ ಎಲೆಕ್ಟ್ರಾನ್ ಕರೆಂಟ್ ಅಂತ, ದಟ್ ಈಸ್ ದ ಫ್ಲೋ ಆಫ್ ಎಲೆಕ್ಟ್ರಾನ್. ಸೊ ಕನ್ವೆನ್ಷನಲ್ ಕರೆಂಟ್ ಆ್ಯಂಡ್ ಎಲೆಕ್ಟ್ರಿಕ್ ಕರೆಂಟ್ can be explained like in this way. In an electric circuit, positive charges flow from positive terminal to negative terminal of the battery. This is called conventional current. The direction of conventional current is always opposite to the direction of negative charged proton. Negative charged electrons. The flow of negative charged particles or flow of electrons is called electric current. So electricity comprises two types of flow of charges. They are conventional current and electric current ಅಂತ. ಇವೆರಡು ಎಲೆಕ್ಟ್ರಿಸಿಟಿ ತಂತಿಯಲ್ಲಿ ಹರಿಯುವಾಗ ಕನ್ವೆನ್ಷನಲ್ ಕರೆಂಟು ನಡೀತಾ ಇರ್ತದೆ, ಎಲೆಕ್ಟ್ರಿಕ್ ಕರೆಂಟು ಕೂಡ ಫ್ಲೋ ಆಗ್ತಾ ಇರ್ತದೆ. ದೆನ್ ದಿಸ್ ಈಸ್ ಒನ್ ಡಿವೈಸ್ ವಿಚ್ ಈಸ್ ಯೂಸ್ಡ್ ಇನ್ ದ ಸರ್ಕ್ಯೂಟ್. ಸರ್ಕ್ಯೂಟ್ನಲ್ಲಿ ಒಂದು ಕೀ ಅಂತ ಅಥವಾ ಸ್ವಿಚ್ ಅಂತ ನೋಡಿದ್ವಿ. ಸ್ವಿಚ್ ಏನು ಮಾಡ್ತದೆ? Switch is a device which is used to make or break the electric circuit. ಎಲೆಕ್ಟ್ರಿಕ್ ಸರ್ಕ್ಯೂಟನ್ನು ಕಂಪ್ಲೀಟ್ ಮಾಡಲಿಕ್ಕೆ ಅಥವಾ ಬ್ರೇಕ್ ಮಾಡಲಿಕ್ಕೆ ಇನ್ನು ಬಳಸ್ತೀವಿ. ಅಂದರೆ ಸ್ವಿಚ್ ಆಫ್ ಅಂದರೆ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಈಸ್ ಓಪನ್ ಅಂತ. ಸ್ವಿಚ್ ಆಫ್ ಅಂತ ಹೇಳಿದ್ರೆ ಏನು ಮಾಡುತ್ತೆ? ಆ ಸರ್ಕ್ಯೂಟನ್ನು ಈ ಸ್ವಿಚ್ಚು ಬ್ರೇಕ್ ಮಾಡುತ್ತೆ, ತುಂಡು ಮಾಡುತ್ತೆ, ಎಲ್ಲರೂ ಒಂದು ಭಾಗದಲ್ಲಿ ತುಂಡು ಮಾಡುತ್ತೆ. ಆಗ ಸರ್ಕ್ಯೂಟ್ ಅಂದರೆ ಎಲೆಕ್ಟ್ರಿಸಿಟಿ ಹರಿಯೋದಿಲ್ಲ. ಸೊ ಸ್ವಿಚ್ ಕ್ಯಾನ್ ಬ್ರೇಕ್ ದ ಎಲೆಕ್ಟ್ರಿಕ್ ಸರ್ಕ್ಯೂಟ್. ಮತ್ತು ಸ್ವಿಚ್ ಆನ್ ಅಂತ ಹೇಳಿದ್ರೆ ಏನು ಮಾಡುತ್ತೆ? ಸ್ವಿಚ್ ದಿಸ್ ಡಿವೈಸ್ ಅಲೋ ದ ಎಲೆಕ್ಟ್ರಿಕ್ ಕರೆಂಟ್ ಟು ಪಾಸ್ ಥ್ರೂ ದ ಸರ್ಕ್ಯೂಟ್. ಸರ್ಕ್ಯೂಟ್ ಮೂಲಕ ಅದು ಹೋಗಲಿಕ್ಕೆ ಬಿಡುತ್ತೆ.
ಅಂದರೆ ಇಟ್ ಮೇಕ್ಸ್ ದ ಸರ್ಕ್ಯೂಟ್. ಸೊ ನಾವು ಹಿಂದೆ ಹೋಗೋದಾದರೆ ಇಲ್ಲಿ ದಿಸ್ ಈಸ್ ದ ಕೀ ಅಂತಲಾರು ಹೇಳಿ, ಸ್ವಿಚ್ ಅಂತಲಾರು ಹೇಳಿ. ಇಲ್ಲಿ ಸ್ವಿಚ್ನಲ್ಲಿ ಈ ಮಧ್ಯದಲ್ಲಿ ಒಂದು ಡಾಟ್ ಇದೆ. ಇಫ್ ದೆರ್ ಇಸ್ ಎ ಡಾಟ್ ದೆನ್ ಇಟ್ ಈಸ್ ಕಾಲ್ಡ್ ಸ್ವಿಚ್ ಈಸ್ ಆನ್. ಸ್ವಿಚ್ ಆನ್ ಅಂದರೆ ಸರ್ಕ್ಯೂಟ್ ಈಸ್ ಕ್ಲೋಸ್ಡ್ ಅಂತ. ಸರ್ಕ್ಯೂಟ್ ಈಸ್ ಕ್ಲೋಸ್ಡ್ ಅಂದರೆ ಇನ್ ವಿಚ್ ದ ಎಲೆಕ್ಟ್ರಿಸಿಟಿ ಫ್ಲೋ. ಸ್ವಿಚ್ ಈಸ್ ಆನ್ ಅಂತ ಹೇಳಿದ್ರೆ, ಸ್ವಿಚ್ ಈಸ್ ಆಫ್ ಅಂತ ಹೇಳಿದ್ರೆ ಈ ಡಾಟ್ ಇರಲ್ಲ. ಸ್ವಿಚ್ ಆಫ್ ಅಂತ ಹೇಳಿದ್ರೆ ಏನು, ನಾವು ಸರ್ಕ್ಯೂಟ್ ಈಸ್ ಓಪನ್ ಅಂತ, ಎಲ್ಲೋ ಒಂದು ಕಡೆ ಬ್ರೇಕ್ ಆಗಿದೆ ಅಂತ ಹೇಳಿ ಅರ್ಥ ಬರ್ತದೆ. ಸೊ ಸ್ವಿಚ್ ಬಗ್ಗೆ ಕಲ್ತ್ಕೊಂಡು ನಾವು ಟುಡೇ ಲೆಟ್ ಅಸ್ ಸ್ಟಡಿ ವಾಟ್ ಈಸ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆ್ಯಂಡ್ ವಾಟ್ ಈಸ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂತ ಹೇಳಿದ್ರೆ ಒಂದು ಕಂಡಕ್ಟರ್ನ ತೆಗೆದುಕೊಂಡ್ರೆ ಅದರ ಎರಡು ತುದಿಗಳಲ್ಲಿ ಇರುವಂತಹ ಚಾರ್ಜ್ಡ್ ಪಾರ್ಟಿಕಲ್ಸ್ನ ಸಂಖ್ಯೆ, ನಂಬರ್. So the number of charged particles, that may be positive charge or negative charge particles present in a particular point of the conductor. ಒಂದು ಕಂಡಕ್ಟರ್ನ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ನಲ್ಲಿ ಎಷ್ಟು ಚಾರ್ಜ್ಡ್ ಪಾರ್ಟಿಕಲ್ ಇದೆ ಅಂದರೆ ದಟ್ ಈಸ್ ಕಾಲ್ಡ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂತ ಹೇಳಿ ಕರಿತೀವಿ. ಈ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಇಟ್ ಈಸ್ ನೆಸಸರಿ ಫಾರ್ ದ ಫ್ಲೋ ಆಫ್ ಎಲೆಕ್ಟ್ರಿಸಿಟಿ ಟು ಮೇಕ್ ಎಲೆಕ್ಟ್ರಿಕ್ ಚಾರ್ಜ್ ಟು ಫ್ಲೋ. ಸೊ ಟು ಮೇಕ್ ಎಲೆಕ್ಟ್ರಿಕ್ ಚಾರ್ಜಸ್ ಟು ಫ್ಲೋ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡಿಫರೆನ್ಸ್ ಈಸ್ ನೆಸಸರಿ. ಇದರ ವ್ಯತ್ಯಾಸ ಬೇಕಾಗ್ತದೆ. ಇದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೆ ಲೆಟ್ ಅಸ್ ಸ್ಟಡಿ ಎನ್ ಅನಾಲಜಿ. ಟು ಅಂಡರ್ಸ್ಟ್ಯಾಂಡ್ ದಿಸ್ ಲೆಟ್ ಅಸ್ ಟೇಕ್ ಎನ್ ಅನಾಲಜಿ ಆಫ್ ಫ್ಲೋಯಿಂಗ್ ವಾಟರ್. ನೀರು ಹರಿತಾ ಇದೆ ಅನ್ನುವಂಥ ಒಂದು ಎಕ್ಸಾಂಪಲ್ ತಗೋಣ. ಚಾರ್ಜಸ್ ಡು ನಾಟ್ ಫ್ಲೋ ಇನ್ ದ ಕಾಪರ್ ವಯರ್ ಬೈ ದೆಮ್ಸೆಲ್ವ್ಸ್. ತಾಮ್ರದ ತಂತಿ ತಗೊಂಡು ಅದರಲ್ಲಿ ಸುಮ್ಮನೆ ಚಾರ್ಜು ಬೈ ದೆಮ್ಸೆಲ್ವ್ಸ್ ದೇ ಕೆನಾಟ್ ಫ್ಲೋ. ಅವು ತಾವಾಗಿ ಹರಿಯೋದಿಲ್ಲ. ಹೇಗೆ ಅಂದರೆ ಜಸ್ಟ್ ಆ್ಯಸ್ ವಾಟರಿಂದ ಪರ್ಫೆಕ್ಟ್ಲಿ ಹಾರಿಜಾಂಟಲ್ ಟ್ಯೂಬ್, ಒಂದು ಹಾರಿಜಾಂಟಲ್ ಟ್ಯೂಬ್ ಇದೆ, ಆ ಹಾರಿಜಾಂಟಲ್ ಟ್ಯೂಬ್ ಇದ್ದಲ್ಲಿ ನೀರು ಹರಿಯೋದಿಲ್ಲ. ನೀರು ಹರಿಬೇಕಾದ್ರೆ ಐದರ್ ಇಟ್ ಶುಡ್ ಬಿ ಕನೆಕ್ಟೆಡ್ ಟು ದ ಟ್ಯಾಂಕ್ ವಿಚ್ ಈಸ್ ಫಿಲ್ಡ್ ವಿತ್ ವಾಟರ್, ಆರ್ ಯು ಹ್ಯಾವ್ ಟು ಮೇಕ್ ದ ಪೈಪ್ ಲಿಟ್ಲ್ ಬಿಟ್ ಸ್ಲ್ಯಾಂಟ್. ಸ್ವಲ್ಪ ಇದನ್ನು ಬೆಂಡ್ ಮಾಡಿದರೆ ಇದರಲ್ಲಿ ನೀರು ಹರಿತದೆ. ಸೊ ಇಫ್ ಒನ್ ಎಂಡ್ ಆಫ್ ದ ಟ್ಯೂಬ್ ಈಸ್ ಕನೆಕ್ಟೆಡ್ ಟು ಎ ಟ್ಯಾಂಕ್ ಆಫ್ ವಾಟರ್ ಕೆಪ್ಟ್ ಇನ್ ಹೈಯರ್ ಲೆವೆಲ್. ಆ ಟ್ಯಾಂಕ್ನಲ್ಲಿ ಜಾಸ್ತಿ ನೀರಿದೆ, ಸೊ ಅದಕ್ಕೆ ನಾವು ಈ ಪೈಪನ್ನು ಕನೆಕ್ಟ್ ಮಾಡಿದರೆ ಸಚ್ ದಟ್ ದ ಪ್ರೆಷರ್ ಡಿಫರೆನ್ಸ್ ಬಿಟ್ವೀನ್ ದ ಟೂ ಎಂಡ್ಸ್ ಆಫ್ ದ ಟ್ಯೂಬ್. ಈ ಟ್ಯೂಬ್ನಲ್ಲಿ ಈ ಕಡೆ ಫ್ರೀ ಎಂಡ್ ಇದೆಯಾ, ಇಲ್ಲಿ ಪ್ರೆಷರ್ ಕಡಿಮೆ, ಆ ಕಡೆ ಟ್ಯಾಂಕಿಗೆ ಕನೆಕ್ಟ್ ಮಾಡಿದ್ಮೇಲೆ ಅಲ್ಲಿ ಪ್ರೆಷರು ಜಾಸ್ತಿ ಆಗ್ತದೆ. ಈ ಪ್ರೆಷರ್ ಡಿಫರೆನ್ಸ್ ಇದೆಯಲ್ಲ, ದ ಡಿಫರೆನ್ಸ್ ಇನ್ ದ ಪ್ರೆಷರ್ ಮೇಕ್ಸ್ ದ ವಾಟರ್ ಟು ಫ್ಲೋ ಥ್ರೂ ದ ಪೈಪ್ ಆರ್ ಟ್ಯೂಬ್. ಈ ಪೈಪ್ನಲ್ಲಿ ನೀರು ಹರಿಯುವಂತೆ ಮಾಡ್ತದೆ. ಈಗ ನೋಡೋಣ ವಾಟ್ ಮೇಕ್ಸ್ ದ ಎಲೆಕ್ಟ್ರಿಕ್ ಚಾರ್ಜ್ ಟು ಫ್ಲೋ. ಹಾಗಾದರೆ ಎಲೆಕ್ಟ್ರಿಕ್ ಚಾರ್ಜ್ ಹರಿಲಿಕ್ಕೆ ಏನು ಮಾಡಬೇಕು? ಪ್ರೆಷರ. ಎಲೆಕ್ಟ್ರಿಕ್ ಚಾರ್ಜ್ ಆಲ್ಸೋ ಫ್ಲೋ ಇನ್ ದ ಆ್ಯಸ್ ಇನ್ ದ ಕೇಸ್ ಆಫ್ ವಾಟರ್. ವಾಟರ್ ಹೇಗೆ ಹರಿತೋ ಹಾಗೆ ಎಲೆಕ್ಟ್ರಿಕ್ ಕರೆಂಟು ಹರಿಯುತ್ತೆ ಅಂತ ಅರ್ಥ ಮಾಡ್ಬೋದು. ಫಾರ್ ಫ್ಲೋ ಆಫ್ ಚಾರ್ಜಸ್ ಇನ್ ಎ ಕಂಡಕ್ಟಿಂಗ್ ಮೆಟಾಲಿಕ್ ವಯರ್, to conduct charges in the metallic wire, the electron move only if there is a difference in electric pressure. ಎಲೆಕ್ಟ್ರಿಕ್ ಪ್ರೆಷರ್ನಲ್ಲಿ ವ್ಯತ್ಯಾಸ ಇದ್ದರೆ ಆಗ ಮಾತ್ರ, ಅಂದರೆ ಒಂದು ಕಡೆ ಎಲೆಕ್ಟ್ರಿಕ್ ಪ್ರೆಷರ್ ಜಾಸ್ತಿ ಅಂದರೆ ಒಂದು ಕಡೆ ಚಾರ್ಜಸ್ ನಂಬರ್ ಜಾಸ್ತಿ ಇದೆ ಒಂದು ಕಂಡಕ್ಟರ್ನ ಒಂದು ತುದಿಯಲ್ಲಿ. ಫಾರ್ ಎಕ್ಸಾಂಪಲ್ ಕನ್ಸಿಡರ್ ಎ ಕಂಡಕ್ಟಿಂಗ್ ವಯರ್, ಇಟ್ಸ್ ಎಂಡ್ ಈಸ್ ಲೇಬಲ್ಡ್ ಆ್ಯಸ್ ಎನಲ್ಲಿ ಇದೆ. ಎನಲ್ಲಿ ಜಾಸ್ತಿ ಪಾಸಿಟಿವ್ ಚಾರ್ಜ್ಡ್ ಇದೆ, ಪಾರ್ಟಿಕಲ್ ಇದೆ ಅಂತ ಹೇಳಿದ್ರೆ, ದೆರ್ ಈಸ್ ಅನದರ್ ಎಂಡ್ ದಟ್ ಈಸ್ ಕಾಲ್ಡ್ ಬಿ. ಅಲ್ಲಿ ಬಿ ಇದೆ ಅಂತ ತಿಳ್ಕೊಂಡ್ರೆ, ಸೊ ಬಿನಲ್ಲಿ ಪಾಸಿಟಿವ್ ಚಾರ್ಜ್ಡ್ ಪಾರ್ಟಿಕಲ್ ಲೆಸ್ ಇದೆ. ದೆನ್ ಎಲೆಕ್ಟ್ರಿಕ್ ಕರೆಂಟ್ ಫ್ಲೋಸ್ ಫ್ರಮ್ ಹೈಯರ್ ಪ್ರೆಷರ್ ಏರಿಯಾ ಟು ಲೋವರ್ ಪ್ರೆಷರ್ ಏರಿಯಾ. ಸೊ ದಿಸ್ ಡಿಫರೆನ್ಸ್ ಈಸ್ ಕಾಲ್ಡ್ ಪೊಟೆನ್ಷಿಯಲ್ ಡಿಫರೆನ್ಸ್. ಇಲ್ಲಿ ಎಲೆಕ್ಟ್ರಿಕ್ ಪ್ರೆಷರ್ನ ಡಿಫರೆನ್ಸ್. ಎಲೆಕ್ಟ್ರಿಕ್ ಪ್ರೆಷರ್ ಅಂತ ಹೇಳಿದ್ರೆ ನಂಬರ್ ಆಫ್ ಪಾರ್ಟಿಕಲ್ಸ್ ಇನ್ ಒನ್ ಎಂಡ್ ಆ್ಯಂಡ್ ದ ನಂಬರ್ ಆಫ್ ಪಾರ್ಟಿಕಲ್ಸ್ ಇನ್ ದ ಅದರ್ ಎಂಡ್. ದ ಡಿಫರೆನ್ಸ್ ಬಿಟ್ವೀನ್ ದಿಸ್ ನಂಬರ್ ಈಸ್ ಕಾಲ್ಡ್ ಪೊಟೆನ್ಷಿಯಲ್ ಡಿಫರೆನ್ಸ್. ಸೊ in other words we can say electric current will flow through the conductor only if there is a difference in the electric potential between the two ends of the conductor. ಒಂದು ತಂತಿಯ ಎರಡು ತುದಿಗಳ ನಡುವೆ ಪೊಟೆನ್ಷಿಯಲ್ ಡಿಫರೆನ್ಸ್ ಇದ್ದರೆ ಮಾತ್ರ ಎಲೆಕ್ಟ್ರಿಕ್ ಕರೆಂಟು ಫ್ಲೋ ಆಗುತ್ತೆ ಅಂತ. ವಾಟ್ ಮೇಕ್ಸ್ ದ ಎಲೆಕ್ಟ್ರಿಕ್ ಚಾರ್ಜಸ್ ಟು ಫ್ಲೋ ಇನ್ ದ ಕಂಡಕ್ಟರ್? ದ ಸೇಮ್ ಥಿಂಗ್.
electric current will flow through the conductor only when there is potential difference between the two ends of the conductor. ಆ ಕಂಡಕ್ಟರ್ನ ಎರಡು ತುದಿಗಳ ನಡುವೆ ಪೊಟೆನ್ಷಿಯಲ್ ಡಿಫರೆನ್ಸ್ ಇದ್ದರೆ, ಫಾರ್ ಎಕ್ಸಾಂಪಲ್ ವಿ ಹ್ಯಾವ್ ಟೇಕನ್ ಒಂದು ಕಂಡಕ್ಟರ್ ತೊಗೊಂಡಿದ್ವಿ, ಅದರ ಒನ್ ಎಂಡಲ್ಲಿ ಫಾರ್ ಎಕ್ಸಾಂಪಲ್ 10,000 ಚಾರ್ಜಸ್ ಇದೆ, ಪಾಸಿಟಿವ್ ಚಾರ್ಜಸ್ ಇದೆ ಅಂತ. ಇನ್ನೊಂದು ತುದಿಯಲ್ಲೂ 10,000 ಪಾಸಿಟಿವ್ ಚಾರ್ಜ್ ಇದ್ದರೆ ಎಲೆಕ್ಟ್ರಿಕ್ ಕರೆಂಟ್ ಹರಿಯಲ್ಲ. ದೇರ್ ಮಸ್ಟ್ ಬಿ ಡಿಫರೆನ್ಸ್ ಬಿಟ್ವೀನ್ ದ ಟೂ ಎಂಡ್ಸ್, then only there must be difference in the number of charge particle, then only electric current flows. ಈ ಡಿಫರೆನ್ಸ್ ಇದೆಯಲ್ಲ, ದಟ್ ಈಸ್ ಕಾಲ್ಡ್ ಪೊಟೆನ್ಷಿಯಲ್ ಡಿಫರೆನ್ಸ್. ದ ಡಿಫರೆನ್ಸ್ ಇನ್ ದ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಬಿಟ್ವೀನ್ ದ ಟೂ ಎಂಡ್ಸ್ ಆಫ್ ದ ಕಂಡಕ್ಟರ್ ಈಸ್ ಕಾಲ್ಡ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅನ್ನು ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ಹೇಳಿ ಕರಿತೀವಿ. ಈಗ ಒಂದು ಕಂಡಕ್ಟರ್ನಲ್ಲಿ ಎಲೆಕ್ಟ್ರಿಸಿಟಿ ಹರಿಬೇಕಾದ್ರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಇರಬೇಕು ಅಂತಾಯಿತು. ಹೌ ಈಸ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಮೇಂಟೈನ್ಡ್ ಅಕ್ರಾಸ್ ದ ಎಂಡ್ಸ್ ಆಫ್ ದ ಕಂಡಕ್ಟರ್? ಒಂದು ಕಂಡಕ್ಟರ್ನಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸನ್ನು ಕ್ರಿಯೇಟ್ ಮಾಡೋದು ಹೇಗೆ ಅಂತ. ವಿ ಹ್ಯಾವ್ ಟು ಡಿಸ್ಪ್ಲೇಸ್ ಅ ಪಾಸಿಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ ಫ್ರಮ್ ಒನ್ ಎಂಡ್, ದೆನ್ ಓನ್ಲಿ ವಿ ಕ್ಯಾನ್ ಕ್ರಿಯೇಟ್ ದ ಪೊಟೆನ್ಷಿಯಲ್ ಡಿಫರೆನ್ಸ್. ಈಗ ಜನರಲಿ ಕಂಡಕ್ಟರ್ಸ್ ಹ್ಯಾವಿಂಗ್ ದ ಸೇಮ್ ನಂಬರ್ ಆಫ್ ಚಾರ್ಜ್ಡ್ ಪಾರ್ಟಿಕಲ್ ಆನ್ ಈದರ್ ಎಂಡ್ ಆಫ್ ದ ಕಂಡಕ್ಟರ್, ಎರಡೂ ಕಡೆ ಸೇಮ್ ಇರುತ್ತೆ. ಬಟ್ ಏನು ಮಾಡಬೇಕು ಅಂತ ಹೇಳಿದ್ರೆ, ಐದರ್ ವಿ ಹ್ಯಾವ್ ಟು ಆ್ಯಡ್ ಸಮ್ ಎಲೆಕ್ಟ್ರಾನ್ ಆರ್ ವಿ ಹ್ಯಾವ್ ಟು ರಿಮೂವ್ ಪಾಸಿಟಿವ್ ಚಾರ್ಜ್ಡ್ ಪಾರ್ಟಿಕಲ್ಸ್ ಫ್ರಮ್ ಒನ್ ಎಂಡ್ ಆಫ್ ದ ಆರ್ ಒನ್ ಪಾಯಿಂಟ್ ಆಫ್ ದ ಕಂಡಕ್ಟರ್, then only the potential difference is created. So what is called the electric charges starts flowing. So let us read once again. When a positive charge is displaced, ಒಂದು ಪಾಸಿಟಿವ್ ಪ್ಲಸ್ ಎಂಬ ಚಾರ್ಜ್ ಇರುವ ಒಂದು ಕಣವನ್ನು ನಾವು ಒಂದು ಕಂಡಕ್ಟರ್ನ ಒಂದು ಪಾಯಿಂಟಿಂದ ಕಿತ್ತುಬಿಡ್ತೀವಿ. ಸೊ ದೆನ್ ಪೊಟೆನ್ಷಿಯಲ್ ಡಿಫರೆನ್ಸ್ ಈಸ್ ಕ್ರಿಯೇಟೆಡ್. ಆಗ ತುದಿಯಲ್ಲಿ ವ್ಯತ್ಯಾಸ ಆಗ್ತದೆ. ಕಂಡಕ್ಟರ್ನ ಒಂದು ತುದಿಯಲ್ಲಿ ಪೊಟೆನ್ಷಿಯಲ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಜಾಸ್ತಿ ಆಗ್ತದೆ, ಇನ್ನೊಂದು ತುದಿಯಲ್ಲಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಕಡಿಮೆ ಆಗ್ತದೆ. ಸೊ ಈ ಡಿಫರೆನ್ಸ್ ಇದೆಯಲ್ಲ, ದಟ್ ಈಸ್ ಕಾಲ್ಡ್ ಪೊಟೆನ್ಷಿಯಲ್ ಡಿಫರೆನ್ಸ್. ಆ ಪೊಟೆನ್ಷಿಯಲ್ ಡಿಫರೆನ್ಸ್ create or it makes the electricity to flow through the conductor. ಸೊ ಈಗ ಈ ಪೊಟೆನ್ಷಿಯಲ್ ಡಿಫರೆನ್ಸನ್ನು ನಾವು ಹೇಗೆ ಮಾಡೋದು, ಹೇಗೆ ಅದನ್ನು ಕ್ರಿಯೇಟ್ ಮಾಡಬಹುದು, ಹೌ ಟು ಪ್ರೊಡ್ಯೂಸ್ ಪೊಟೆನ್ಷಿಯಲ್ ಡಿಫರೆನ್ಸ್. ದೆರ್ ಆರ್ ಮೆನಿ ಸೋರ್ಸಸ್ that we are using to make the potential difference between the 2 points of the conductor. The devices are battery. ಒಂದು ಬ್ಯಾಟ್ರಿ ಸೆಲ್ ತೆಗೆದುಕೊಂಡು ಆ ಬ್ಯಾಟ್ರಿಯನ್ನು ನಾವು ಕನೆಕ್ಟ್ ಮಾಡಿದ್ರೆ ಸೆಲ್ನ ಒಂದು ತುದಿಯಲ್ಲಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಜಾಸ್ತಿ ಆಗುತ್ತೆ, ಇನ್ನೊಂದು ತುದಿಯಲ್ಲಿ ಪೊಟೆನ್ಷಿಯಲ್ ಕಡಿಮೆ ಆಗ್ತದೆ. ಸೊ ಈ ಡಿಫರೆನ್ಸ್ ಇದೆಯಲ್ಲ, ಅದರಿಂದ ಬ್ಯಾಟ್ರಿ ಕನೆಕ್ಟ್ ಮಾಡಿದ ತಕ್ಷಣ ಎಲೆಕ್ಟ್ರಿಸಿಟಿ ಹರಿಯೋಕ್ಕೆ ಶುರುವಾಗ್ತದೆ. ಸೊ ಅನದರ್ ಡಿವೈಸ್ ಈ ಸೆಲ್ ಪವರ್ ಸಪ್ಲೈ ಅಂದರೆ ಮನೆಗೆ ಬರುವ ಎಲೆಕ್ಟ್ರಿಕ್ ಕರೆಂಟ್ ಇದೆಯಲ್ಲ, ಅದು ಕೂಡ ಕ್ಯಾನ್ ಹೆಲ್ಪ್ ಟು ಮೇಕ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಕಂಡಕ್ಟಿಂಗ್ ವಯರ್. ಹೌ ಡಸ್ ದ ಸೆಲ್ ಜನರೇಟ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂದರೆ, ಡ್ರೈ ಸೆಲ್ ಈಸ್ ಮೇಡ್ ಅಪ್ ಆಫ್ ಆರ್ ಇಟ್ ಕನ್ಸಿಸ್ಟ್ಸ್ ಆಫ್ ಮೆನಿ ಕೆಮಿಕಲ್. ಸೊ ದೀಸ್ ಕೆಮಿಕಲ್ಸ್ undergo some chemical reactions. So as the result of these chemical reactions, potential difference is created in the conductor. See here, chemical action within a cell generates the potential difference across the ends of the conductor. ಒಂದು ಕಂಡಕ್ಟರ್ನ ಎರಡು ತುದಿಯಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ ಕ್ರಿಯೇಟ್ ಆಗಬೇಕಾದ್ರೆ ಈ ಕೆಮಿಕಲ್ ಆ್ಯಕ್ಷನ್ ಆಗಬೇಕು ಅಂತ. An electrical cell has chemicals inside in it. Also it has electrodes. ಅದರಲ್ಲಿ ಎಲೆಕ್ಟ್ರೋಡ್ ಇರ್ತದೆ. ನೀವು ಸೆಲ್ಲನ್ನು ನೋಡಿದರೆ ಸೆಲ್ಲಿನ ಮಧ್ಯದಲ್ಲಿ ಒಂದು ರಾಡ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ, ಅದೇ ಎಲೆಕ್ಟ್ರೋಡು. ಆ್ಯಂಡ್ ದೇ ಆರ್ ಮೇಡ್ ಅಪ್ ಆಫ್ ರಿಯಾಕ್ಟಿಂಗ್ ಮೆಟಲ್ಸ್, ನಾನ್ ಮೆಟಲ್ಸ್ ಅವೆಲ್ಲ ಇರ್ತದೆ. ದೀಸ್ ಎಲೆಕ್ಟ್ರೋಡ್ಸ್ ರಿಯಾಕ್ಟ್ ವಿತ್ ದ ಕೆಮಿಕಲ್ಸ್ ಇನ್ಸೈಡ್ ದ ಸೆಲ್ನ ಒಳಗಡೆ ಇರುವಂತಹ ಕೆಮಿಕಲ್ಸ್ ಜೊತೆ ಈ ಎಲೆಕ್ಟ್ರೋಡ್ ರಿಯಾಕ್ಟ್ ಆಗುತ್ತೆ. ಎಲೆಕ್ಟ್ರೋಡ್ ಯಾವುದರಿಂದ ಆಗಿರ್ತದೆ? ಮೆಟಲ್ಸ್ ಅಥವಾ ನಾನ್ ಮೆಟಲಿಂದ ಆಗಿರ್ತದೆ. ಸೊ ದೇ ಪ್ರೊಡ್ಯೂಸ್ ಚಾರ್ಜಸ್. ಅವು ಚಾರ್ಜಸ್ಸನ್ನು ಪ್ರೊಡ್ಯೂಸ್ ಮಾಡ್ತವೆ. ದೀಸ್ ಚಾರ್ಜಸ್ ದಸ್ ಪ್ರೊಡ್ಯೂಸ್ಡ್ ಕ್ರಿಯೇಟ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಕಂಡಕ್ಟರ್.
Next, derivation or preparation or production of formula for the potential difference. Potential difference ಗೆ ಒಂದು ಫಾರ್ಮುಲಾ ತಯಾರು ಮಾಡೋದಾದರೆ, we know potential difference is created between the two terminals of the conductor when a positive charge is displaced from one point of the conductor to another point. ಒಂದು ತಂತಿ ಇದೆ, ಆ ತಂತಿಯ ಒಂದು ಪಾಯಿಂಟ್ನಲ್ಲಿರುವಂತಹ ಪಾಸಿಟಿವ್ ಚಾರ್ಜ್ಡ್ ಪಾರ್ಟಿಕಲನ್ನು ಸ್ಥಳಾಂತರ ಮಾಡಿದ್ದೇವೆ ಅಂತ ತಿಳ್ಕೊಂಡ್ರೆ ಅದನ್ನು ನಾವು ಪೊಟೆನ್ಷಿಯಲ್ ಡಿಫರೆನ್ಸ್ ಕ್ರಿಯೇಟ್ ಮಾಡಿದ್ದೀವಿ ಅಂತ ಹೇಳ್ದಂಗಾಗತ್ತೆ. ಇಫ್ ಸೊ, ಇಟ್ ಈಸ್ ವೆರಿ ಕ್ಲಿಯರ್ ದಟ್ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ದ 2 ಪಾಯಿಂಟ್ ಇನ್ ಆನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಈಸ್ ದ ವರ್ಕ್ ಡನ್. ದಟ್ ಮೀನ್ಸ್ we have used some amount of energy to displace one positive charged particle from one point of the conductor to another point of the conductor. So this can be defined as work done. ಇನ್ನು ಕೆಲಸ ನಡೆದಿದೆ ಅಂತ ಕೂಡ ಹೇಳಬಹುದು. So to make unit charge to move from one point to another point, ಒಂದು ನಿರ್ದಿಷ್ಟ ಸಂಖ್ಯೆಯ ಚಾರ್ಜಸ್ಗಳು ಒಂದು ಪಾಯಿಂಟ್ನಿಂದ, ಕಂಡಕ್ಟರ್ನ ಒಂದು ಪಾಯಿಂಟ್ನಿಂದ ಇನ್ನೊಂದು ಪಾಯಿಂಟಿಗೆ ಹೋಗುವಂತೆ ಮಾಡಿದಂತಹ ಈ ಕೆಲಸ ಇದೆಯಲ್ಲ, ಅದೇ ಪೊಟೆನ್ಷಿಯಲ್ ಡಿಫರೆನ್ಸನ್ನು ನಾವು ಕ್ರಿಯೇಟ್ ಮಾಡಿದ್ದು ಅಂತ ಹೇಳಬಹುದು. ದಸ್ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ದ 2 ಪಾಯಿಂಟ್ ಕ್ಯಾನ್ ಬಿ ಡಿಫೈನ್ಡ್ ಆ್ಯಸ್ ವಿ, ವೋಲ್ಟೇಜ್ನಲ್ಲಿ ಹೇಳ್ತೀವಿ. ಸೊ ವಿ ಈಸ್ ಈಕ್ವಲ್ ಟು ವರ್ಕ್ ಡನ್ ಬೈ ಚಾರ್ಜ್. ವರ್ಕ್ ಡನ್ ಬೈ ಚಾರ್ಜ್, ವರ್ಕ್ ಡನ್ ಅನ್ನು ಡಬ್ಲ್ಯೂ ಅಂತ ಹೇಳ್ತೀವಿ. ಚಾರ್ಜಸ್ಸನ್ನು ನಾವು ಕುಲುಂಬಲ್ಲಿ ಅಳಿತೀವಿ, ಕ್ವಾಂಟಿಟಿ ಆಫ್ ಚಾರ್ಜಸ್. ಸೊ ಕ್ಯೂ, ಕುಲುಂಬಲ, ಕ್ಯೂನಲ್ಲಿ ಕ್ವಾಂಟಿಟಿ ಆಫ್ ಚಾರ್ಜಸ್ ಆರ್ ಅಮೌಂಟ್ ಆಫ್ ಚಾರ್ಜಸ್. ಸೊ ಕ್ಯೂ ಈಸ್ ಯೂಸ್ಡ್ ಹಿಯರ್. ಸೊ ದ ಫಾರ್ಮುಲಾ ಈಸ್ ವಿ, that means potential difference voltage is equal to work done by what is called quantity of charges. ಈ ಫಾರ್ಮುಲಾವನ್ನು ಬಳಸ್ಕೊಂಡು ಪೊಟೆನ್ಷಿಯಲ್ ಡಿಫರೆನ್ಸನ್ನು ಕಂಡುಹಿಡಿಬಹುದು. Then unit used for potential difference is volt. Volt is given to this unit with respect to the scientist Alessandro Volta. He was Italian physicist. So Volt is named after him because he worked in the field of electricity. So Volt is international standard unit of electric potential or potential difference. Then what is meant by 1 volt? 1 volt means 1 volt is equal to work done can be measured in terms of joule. So 1 joule by quantity of charges can be measured in terms of coulomb. So 1 coulomb. So 1 volt is equal to 1 joule by 1 coulomb. So with this we have completed some more aspects with respect to electricity. So thank you for listening the class.